ಸೆಕ್ಷನ್ ಹಾಕಿದ್ರು ಸರ್, ಸ್ಪಷ್ಟನೆ ಕೊಡಿ. ನಿಮ್ಮ ಹತ್ರ ವಿನಮ್ರವಾಗಿ ಕೇಳ್ತಾ ಇದ್ದೀನಿ. ಆರ್ಡರ್ ಮಾಡಿದಾರಾ? ಅಲ್ಲ, ಆದೇಶ ಏನಾದ್ರು ಇದೆಯಾ? ಎಲ್ಲರೂ ಬರ್ತಾರೆ, ಒಬ್ರಿಗೆ ಹೋಗ್ಲಿಕ್ಕೆ ಇವ್ರೊಬ್ಬರನ್ನ ಬಿಡಿ, ಯಾವ ಪ್ರಕ್ರಿಯೆ ಮಾಡ್ಲೇಬಾರ್ದ? ಬಂದಾಗ ಬರ್ತಾನೆ, ನೀವು ಮತ್ತೆ ಬಂದಾಗ ಬಿಡುವ, ನೀವು ಬಿಡುವುದಿಲ್ಲ ಅಂತ ಹೇಳಿದ್ರೆ ಪೂರ್ವ ತಯಾರಿ ಮಾಡ್ಲಿಕ್ಕೆ ಇಲ್ವಾ? ಒಳಗಡೆ ಕೂತ್ಕೊಳ್ಳಿಕ್ಕೂ ಅವಕಾಶ ಇಲ್ಲ ಸ್ಟೇಷನ್ ಅಲ್ಲಿ. ನಿಮ್ಗೆ ಮಾತ್ರ ನಲ್ಲಿ ಸಾರ್ವಜನಿಕರಿಗೆ ಸ್ಟೇಷನ್ ಒಳಗಡೆ ಅವಕಾಶ ಇಲ್ಲ. ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಆದೇಶ ಇದೆ, ಸುಪ್ರೀಂ ಕೋರ್ಟ್ ಆದೇಶ ಇದೆ. ಅವರಿಗೆ ಸಂಬಂಧಪಟ್ಟವರು ಬಂದಾಗ ಕೊಡಿ ಅಂತ, ಅಥವಾ ಅದ್ರ ಬಗ್ಗೆ ನಾವೇನು ಆರೋಪಿಗಳ ಅಲ್ಲಲ್ಲ, ನೀವೇನು ಆರೋಪಿಗಳು ಅಂತ ಎಲ್ಲರೂ ಬಿಡಿ ಅಂತ ಹೇಳ್ತಾ ಇಲ್ಲ ನಾವು. ಇವ್ರನ್ನ ಮಾತ್ರ ಬಿಡಿ, ಒಬ್ಬರನ್ನ ಬಿಡಿ, ಅವಕಾಶ ಮಾಡಿ ಕೊಡಿ. ಅವಕಾಶ ಮಾಡಿ ಕೊಡಿ. ಆದೇಶ ಇದೆಯಾ? ಆಗಲ್ಲ. ನಿಮ್ಗೆ ಏನಾದ್ರು ಮೇಲಾಧಿಕಾರಿಗಳಿಂದ ಯಾರು ಬಿಡ್ಬಾರ್ದು ಅಂತ ಆರ್ಡರ್ ಇದೆ, ಹೇಳಿ. ಇಲ್ಲ, ಆದೇಶ ಮಾಡಿದ್ರೆ ಮಾತಾಡ್ಲಿಕ್ಕೆ ಇಲ್ಲ. ನೀವಾದ್ರೂ ಮಾತಾಡಿ, ಅಡ್ಡಿಲ್ಲ. ಅದಕ್ಕೆ ಸಂಬಂಧಪಟ್ಟ ಗುಂಪನ್ನಲ್ಲ, ಒಬ್ಬರನ್ನ ಬಿಡಿ, ಕಾನೂನು ಪ್ರಕ್ರಿಯೆ ಮಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡಿ. ಯಾವಾಗ? ನಾಳೆಗ? ನಾವು ಈ ಕೇಸಿನ ಅರೆಸ್ಟ್ ಮಾಡಿ ಒಳಗೆ ಹಾಕಿ ಎಲ್ಲ ಕೆಲಸ ಆದ್ಮೇಲೆ ನಾವು ಮಾತ್ರ ನಮಗೂ ಅದ್ರ ಬಗ್ಗೆ ಏನಂತ ತಿಳ್ಕೊಳ್ಳೋ ಹಕ್ಕು ನಮ್ಗೆ ಇದೆಯಲ್ಲ. ಸಾರ್ವಜನಿಕವಾಗಿ ಒಬ್ಬ ಸಮಸ್ಯೆ ಬಂದಾಗ ತಿಳ್ಕೊಳ್ಳೋ ಹಕ್ಕು ನಮಗೂ ಇದೆ. ನಾವೆಲ್ಲರನ್ನೂ ಕೇಳ್ತಾ ಇಲ್ಲ. ನಾವು ಅದು ಏನಾಗಿದೆ ಅನ್ನೋ ತಿಳ್ಕೊಳ್ಳಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿ. ಆಯ್ತು, ಒಳಗಡೆ ಕೂತ್ಕೊಳ್ತೀವಿ, ಬರ್ಲಿ ಅಧಿಕಾರಿಗಳು. ಸರ್, ಅಧಿಕಾರಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿದ್ರೆ ಸ್ಟೇಷನ್ ಒಳಗಡೆ ಇದೆಯಲ್ಲ, ಕೂತ್ಕೊಳ್ಳಿಕ್ಕೆ ಅವಕಾಶ ಕೊಡ್ತೀವಿ. ಇಲ್ಲಿ ದಾರಿ ಮೇಲೆ ನಿಲ್ಸ್ಕೊಂಡು ಮಾತಾಡ್ತಿದ್ರೆ ಒಂಚೂರು ಒಳಗಡೆ ಬರ್ತೀವಿ ಅಂತ ಹೇಳ್ತಿದೀವಿ. ಈಗ ಕೊಡಕ್ ಆಗೋದಿಲ್ಲ ಅಂತಿದ್ದಾರೆ. ನಾವು ಸಂಬಂಧಪಟ್ಟ ಕೇಸಿನ ವಿಷಯದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ. ತೊಂದರೆ ಇಲ್ಲ, ಎಲ್ಲ ಮುಗಿದ ಮೇಲೆ ಮಾತಾಡುದು ಸರ್. ಯಾವಾಗ ಏನ್ ಮಾತಾಡ್ಲಿಕ್ಕಿದೆ ಹೇಳಿ? ಅಲ್ಲ, ಕೇಸಿನ ಇಲ್ಲಿ ಓಪನ್ ಆಗಿ ಮಾತಾಡ್ಲಿಕ್ಕೆ ಆಗಲ್ಲ. ಅಲ್ಲಿಗೆ ಬರ್ತೀವಲ್ಲ, ಸ್ಟೇಷನ್ ಒಳಗಡೆ ಬಂದು ಕೂತ್ಕೊಂಡು ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ. ಬಂದು ಕೂತ್ಕೊಂಡು ಎಮರ್ಜೆನ್ಸಿ ಅಲ್ವಾ ಮೇಡಮ್? ಎಮರ್ಜೆನ್ಸಿ ಅಲ್ವಾ? ಪೊಲೀಸ್ ಪ್ರೊಸೀಜರ್ ನಡೀತಾ ಇದೆ. ಇದು ಏನು ಮುಗ್ದು ಹೋಗುದಿಲ್ಲ. ನಿಮ್ಮ ಪ್ರೊಸೀಜರ್ ನೀವೇನ್ ಮಾಡ್ತೀರಾ ಅದೇ ತರ ನಾವು ಮಾಡಬಾರ್ದಾ? ನಿಮ್ಮ ಪ್ರೊಸೀಜರ್ ಏನ್ ಮಾಡ್ತೇನೆ ನಮ್ಮವರ ಪರವಾಗಿ ನಾವೇನ್ ಮಾಡಬಾರ್ದಾ? ನಿಮ್ ಪರವಾಗಿ ಎಲ್ಲ ಪೊಲೀಸ್ ಸೇಫ್ಟಿ, ಪಬ್ಲಿಕ್ ಸೇಫ್ಟಿ ಪರವಾಗಿಯೇ ಮಾಡಿ ಒಬ್ರು ಮಾತಾಡ್ಲಿಕ್ಕೆ ಪ್ರಾಬ್ಲಮ್. ಯಾರು ಗಲಾಟೆ ಬಂದಿಲ್ಲ, ಯಾರು ಗಲಾಟೆ ಮಾಡ್ಲಿಕ್ಕೆ ಯಾರು ಬಂದಿಲ್ಲ. ನಿಮ್ಗೆ ಕೂಡ ಅವಕಾಶ ಕೊಡ್ತೀನಿ, ರಿಟರ್ನ್ ಅಲ್ಲಿ ಅವಕಾಶ ಕೊಡ್ತೀನಿ. ಬಸ್ ಈಗ ನಮ್ಗೆ ಎಲ್ಲ ಬೇರೆ ಪೊಲೀಸ್ ಪ್ರೊಸೀಜರ್ ನಡೀತಾ ಇದೆ. ಮಾಡಿ ಅದ್ರ ಬಗ್ಗೆ ನಾವು ಕೇಳ್ತಾ ಇಲ್ಲಲ್ಲ. ನಮ್ಗೆ ಮಾತಾಡ್ಲಿಕ್ಕೆ ಒಂದು ಅವಕಾಶ ಕೊಡಿ ಅಂತ ಹೇಳಿ. ಈಗ ಮಾತಾಡಿ ಮೀಡಿಯಾದಲ್ಲಿ, ನೀವು ಅಲ್ಲಿ ಪಬ್ಲಿಕ್ ಅಲ್ಲೇ ಮಾತಾಡ್ತಾರೆ. ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿದ್ರೆ ಕೇಳ್ತಾರೆ. ಅರೆಸ್ಟ್ ಮಾಡಿದ್ರಿ? ಮೊನ್ನೆ ಅಲ್ಲಿ ಆಗಿರುವಂತವ್ರು ಯಾರನ್ನೂ ಅರೆಸ್ಟ್ ಮಾಡಿಲ್ಲ. ಮೊನ್ನೆ ಧರ್ಮಸ್ಥಳದಲ್ಲಿ 140 ಜನರ ಮೇಲೆ FIR ಮಾಡಿದ್ದಾರೆ. ಲಾಯರ್ ಇಲ್ಲಿದ್ದಾರೆ, ಮಾತಾಡೋಕೆ ಅವಶ್ಯಕತೆ ಇದ್ರೆ ನಿಮ್ಗೆ ಕಳಿಸ್ಕೊಡ್ತೀನಿ. ಲಾಯರ್ ಇಲ್ಲಿದ್ದಾರೆ, ಏನಂತ ಮಾತಾಡಿ. ಲಾಯರ್ ಇದ್ದು ಕೋರ್ಟ್ ಅಲ್ಲಿ ಇದ್ದಾರೆ. ಈಗ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಸಾರಿ, ಪೇಪರ್ ಅಲ್ಲಿ ಇದೆಯಾ? ಇವಾಗ ನಿಮ್ಗೆ ಏನು ಕೊಡ್ಲಿಕ್ಕೆ ಆಗಿಲ್ಲ. ರಿಪ್ರೆಸೆಂಟೇಷನ್ ಇದೆಯಾ? ಏನು ಮಾತಾಡ್ಬೇಕು? ಅಲ್ಲೇ ಮಾತಾಡೋದು. ಅಲ್ಲ, ಅಲ್ಲಿ ಯಾಕೆ ನೀವು ಪೇಪರ್ ನಮಗೆ ಕೊಡಿ, ನಾನು ನಿಮಗೆ ರಿಟರ್ನ್ ರಿಪ್ರೆಸೆಂಟೇಷನ್ ಈಗ ಯಾರು ಮಾತಾಡುವಂತದ್ದು ಅಲ್ಲಿ ನಿಮಗೆ ಯಾಕೆ ಇವತ್ತು ಅರೆಸ್ಟ್ ಮಾಡ್ಕೊಂಡು ಬಂದ್ರಿ. ಪೇಪರ್ ಅಲ್ಲಿ ಕಂಪ್ಲೇಂಟ್ ಆಗಿ ಇನ್ನೊಂದಾಗ್ಲಿ ತಗೊಳ್ತೀರಾ? ಒಂದ್ ನಿಮಿಷ, ರಿಟರ್ನ್ ಕಂಪ್ಲೇಂಟ್ ಇದೆಯಾ? ರಿಟರ್ನ್ ಕಂಪ್ಲೇಂಟ್ ಇದೆ, ಕೊಡಿ, ನಾವು ಅವಕಾಶ ಕೊಡ್ತೀವಿ. ಬಿಲ್ಡಿಂಗ್ ಇದೆ ನೋಡಿ, ಗವರ್ಮೆಂಟ್ ಬಿಲ್ಡಿಂಗ್. ಇಲ್ಲಿ ಆಚೆ ಸುತ್ತಮುತ್ತ ಎಲ್ಲ ಕಡೆ ಒಂದು ಕಂಪ್ಲೇಂಟ್ ಬರ್ಬೋದು. ಯಾಕೆ ಮಾಡ್ಬೇಕಾದ್ರೆ ಶಾಲೆಗೆ ತೊಂದರೆ ಕೊಡೋದು ನಾವು? ಶಾಲೆಗೆ ಹೋಗ್ಬೇಕಾ ಅಥವಾ ಕೆಬಿ ಹೋಗ್ಬೇಕಾ? ಕೆಬಿ ಆಫೀಸರ್ ಕೊಡ್ಬೇಕಾ? ಕೆಬಿ ಆಫೀಸರ್ ಕೊಡ್ಬೇಕಾ? ನಿಮ್ಮಲ್ಲಿ ಏನಾದ್ರು ನಿಮ್ಮಲ್ಲಿ ಯಾಕೆ ಬೇಡ ಒಳಗೆ ಬರ್ತೀವಿ ಅಂತ ಹೇಳಿದ್ರು. ಇಲ್ಲಿ ಮಾತಾಡೋದಲ್ಲ. ಮಾತಾಡ್ಲಿಕ್ಕೆ ಇಲ್ಲ. ಅವರಿಗೆ ಕೊಡ್ಲಿಕ್ಕೆ ನಿಮ್ಗೆ ಹೇಳುದಿಲ್ಲ. ಇಲ್ಲಿ ಬರ್ದು ನಿಮ್ಮ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡು, ಅಲ್ಲಿ ಹೋಗಿ ಅಲ್ಲಿ ಬರೆದು ನಮಗೆ ಕೊಡಿ. ಮಾತಾಡ್ಲಿಕ್ಕೆ ಏನು ಅವಕಾಶ ಇಲ್ಲ ನಿಮ್ಗೆ. ಈಗ ರಿಟರ್ನ್ ಕೊಡೋದಿಲ್ಲ, ಮಾತಾಡ್ತೀವಿ ಮೇಡಮ್. ಮಾತಾಡ್ಲಿಕ್ಕೆ ನಿಮ್ಗೆ ಅವಕಾಶ ಕೊಡ್ತೀನಿ. ಈಗಲ್ಲ ಬೇಕಾದಾಗ ನಾನು ನಿಮ್ಗೆ ರಿಟರ್ನ್ ಅಲ್ಲಿ ಅವಕಾಶ, ಮೀಡಿಯಾ ಮುಂದೆ ಹೇಳ್ತಾ ಇದ್ದೀನಿ, ನಾನು ನಿಮ್ಗೆ ಅವಕಾಶ ಕೊಡ್ತೀನಿ. ಈಗ ಇಲ್ಲ, ಅವಕಾಶ ಯಾವ ನಾನು ಮೀಡಿಯಾ ಮುಂದೆ ಹೇಳಿದ್ದೇನೆ, ನಾನು ಅವಕಾಶ ಕೊಡ್ತೀನಿ. ವಾಸ್ತವವಾಗಿ ಅವಕಾಶ ಬೇಕು. ಈಗ ನಮಗೇನು ಕೇಸ್ ಪೂರ್ವದಲ್ಲೇ ನಾವು
ತಯಾರಿ ಮಾಡ್ಬೇಕು. ಅದಕ್ಕೋಸ್ಕರ ಒಬ್ರಿಗೆ ಅವಕಾಶ ಕೊಡಿ, ನೀವು ಗುಂಪಿಗಲ್ಲ. ನೀವು ಅದಕ್ಕೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಅವ್ನು ಬೇರೆ ತಗೊಳ್ಬಾರ್ದು. ನೀವೆಲ್ಲ ಈ ಕಡೆ ಸರ್ ಅವ್ರು ಬರ್ಲಿಕ್ಕೆ ಹೋಗ್ಲಿ. ವ್ಯವಸ್ಥೆ ನಾ ಮಾಡ್ತೇನೆ. ನೀವೆಲ್ಲ ಹೊರಗಡೆ ಹೊರಗಡೆ अगले बाप ಸೈ ಬಿಡಿ ಸೈಡ್ ಬಿಡಿ. ಸ್ವಲ್ಪ ಸೈಡ್ ಬಿಡಿ, ಸ್ವಲ್ಪ ಈ ಕಡೆ ಬಿಡಿ. ಅವ್ರನ್ನ ಯಾಕೆ ಅದು ಒಳಗೆ ಕೂರ್ತಿದ್ದು? ಪ್ರೈವೇಟ್ ಗಾಡಿ ಉಂಟಲ್ಲ, ಜೊತೆ ಇದ್ದೇವೆ ಯಾವಾಗಲೂ. ಗಾಯ